ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮಗೊಂದು ಹೋಂಡಾ ಆ್ಯಕ್ಟಿವಾ ಟೂ ವೀಲರು ಹಾಂ. ಗಾಡಿ ಕಳಿಸಿದ್ರಲ್ಲ ಸೇಲ್ಗೆ ಇರುವಂಥದ್ದು. ಹೌದು, ಸರ್ ಏನೈತೆ ರೀ ಮಾಡಲ್ಲು? ಇದು 2011 ಆಗಸ್ಟ್ ಮಾಡಲ್, 2011. ಓಕೆ, 2011 ಮಾಡಲ್ ಐತ್ರಿ. ಆಗಸ್ಟ್ ತಿಂಗಳದಾಗ ತಾವು ಗಾಡಿ ತೊಗೊಂಡಿರ? ಹೌದು, ಓಕೆ. ಈ ಗಾಡಿಗೆ ಓನರ್ ಎಷ್ಟಾಗಿರ್ತಾವೆ? ನಾನು ಫಸ್ಟ್ ಓನರು. ಹಾಂ, 11 ಮಾಡಲ್ ತಾವು First. ಸಿಂಗಲ್ ಓನರಾ? ಸಿಂಗಲ್ ಓನ್, ಹೌದು ಹೌದಾ? ಹೌದು. ರನ್ನಿಂಗಲ್ಲಿ ಎಷ್ಟು ಹೊಡೈತ್ರಿ ಸರ್ ತಮ್ಮ ಕೈಯಾಗೆ ಕಿಲೋಮೀಟ್ರು? ಇದು 21,300 ಓಡಿದೆ. 21,300 ಅಷ್ಟೇ ಹೊಡೈತ್ರಿ? ಅಷ್ಟೇ ಹೌದು. ಸರ್, ಇದು ಇದು ಹೆಚ್ಚು ಓಡಲಿಲ್ಲ. ಮೀಟ್ರ್ ಚಲ್ತಿನೇ ಐತ್ರಿ ಪ್ರೆಸೆಂಟ್ ಈಗ? ಹೌದು, ಮೀಟ್ರ್ ಕರೆಕ್ಟ್ ಇದೆ. ಯಾಕಂದ್ರೆ ನಾನು ಔಟ್ ಆಫ್ ಕಂಟ್ರಿ ಇರೋದು. ಇದು ಹೌದಾ? ಹಾಂ, ಹಾಂ. ನಾನು ಬಂದಾಗ ಮಾತ್ರ ರನ್ ಮಾಡ್ತೇನೆ, ಹಾಗೆ ಜೆನ್ಯೂನ್ ಮೀಟ್ರ್. ಓಕೆ ಸರ್, ಓಕೆ. ಅದೇ ಆಯ್ತು, ಯಾಕಂದರೆ 2011 ಮಾಡಲ್ಲು ತಾವು ಸಿಂಗಲ್ ಓನರೇ ಇರೋದು ಒಂದು ಇದು, ಮತ್ತು ಅದ್ರಾಗ 21,000 ಕಿಲೋಮೀಟ್ರ್ ಅಷ್ಟೇ ಹೊಡೈತೆ ಅಂತ ಹೇಳತ್ತೀರಿ ನೀವು. ಹೌದು ಓಕೆ, ತಾವು ಔಟ್ ಆಫ್ ಕಂಟ್ರಿಯಲ್ಲಿ ವರ್ಕ್ ಮಾಡ್ತೀರಾ? ಹೌದು. ಓಕೆ. ಸರ್, ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದ್ರೆ ಪರ್ಸೆಂಟೇಜು? ಟೈರ್, ಬ್ಯಾಕ್ ಟೈರ್ ರೀಸೆಂಟ್ 1 ಇಯರ್ ಬ್ಯಾಕ್ ಚೇಂಜ್ ಮಾಡಿದ್ದು, ಅದು 80% ಮೇಲಿದೆ. ಫ್ರಂಟ್ ಟೈರ್ ಒಂದು 50% ಇದೆ. ಓಕೆ ಸರ್, ತಮ್ಮ ಕೈಯಲ್ಲಿ ಗಾಡಿ ಇಂಜನ್ ಕಂಡೀಷನ್, ಬಾಡಿ ಲೈನಪ್ ಎಲ್ಲ ಕರೆಕ್ಟಲ್ಲಿ ಐತ್ರಿ? ಹಾಂ, ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಎಲ್ಲೂ ಆಕ್ಸಿಡೆಂಟ್ ಎಂತ ಆಗಲಿಲ್ಲ, ಡೆಂಟ್ ಇಲ್ಲ, ಕ್ಲಿಯರ್ ಇದೆ. ಓಕೆ. ಇಂಜನ್ ನಿಮ್ಮ ಕೈಯಲ್ಲಿ 21,000 ಕಿಲೋಮೀಟ್ರ್ ಅಷ್ಟೇ ಓಡೋದ್ರಿಂದ ಅಗದಿ ಸ್ಮೂತಾಗಿ ಇರುವಂಥದ್ದು ರೀ? ಸ್ಮೂತ್ ಇದೆ, ಸೆಲ್ಫ್ ಸ್ಟಾರ್ಟ್ ಎಲ್ಲ ಕರೆಕ್ಟ್ ಇದೆ, ಸ್ಮೂತ್ ಇದೆ. ಆಕ್ಸಿಡೆಂಟು, ಕ್ರ್ಯಾಸಸ್ ಗಾಡಿ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ? ಇಲ್ಲ, ಏನೂ ಇಲ್ಲ, ಕ್ಲಿಯರ್ ಇದೆ. ಸರ್, ಏನು ಕೊಡ್ತೈತೆ ರೀ ಮೈಲೇಜು? ಮೈಲೇಜ್ ಅದೇ ಅವರು ಕ್ಲೈಮ್ ಮಾಡೋದಷ್ಟೇ. 40 ಕೊಡ್ತದೆ, ನನಗೆ 40 ಕೊಡ್ತದೆ. ನಿಮ್ಮ ಕೈಯಾಗಿ ಚೆಕ್ ಮಾಡಿದಾಗೆ 40 ತನಕ ಕೊಡ್ತಿದ್ರಿ? ಹೌದು, 40 ಕೊಡ್ತದೆ. ಓಕೆ. ಒಟ್ಟಿನಲ್ಲಿ ಈ ಗಾಡಿ ಏನು ಕಸ್ಟಮರ್ ತೊಗೊತಾರಲ್ಲ ರೀ, ಹಾಂ. ಅವರು ಏನೂ ಒಂದು ರೂಪಾಯಿದಷ್ಟು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ. ಆರಾಮಾಗಿ ಒಂದು ಗಾಡಿ ಹುಡುಕಾಡಕತ್ತಿದ್ರ, ಹೊಸ ಗಾಡಿ ತೊಗೊಳಾರ್ದವ್ರಿಗೆ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಹುಡುಕಾಡಕತ್ತಿದ್ರ ನಿಮ್ಮ ಗಾಡಿ ತೊಗೊಂಡ್ರು ಅವ್ರಿಗೆ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ಈ ಥರ ಮಾಡೆಲ್ ಇರುವಂಥದ್ದು ಗಾಡಿ 2011 ಮಾಡಲ್ ಇದ್ದರೂ ಕೂಡ ತಾವು ಸಿಂಗಲ್ ಓನರ್ ಗಾಡಿ ಹುಡುಕಿದ್ರು ಸಿಗಲ್ಲ ಅವರಿಗೆ. ಹೌದು. ಈ ನಿಮ್ಮ ಗಾಡಿ ತೊಗೊಂಡು ಅವರು ಏನಾದರೂ ಕೆಲಸ ಮಾಡ್ಬೇಕನ್ನಂಗಿತ್ತಂದ್ರೆ ಈ ಗಾಡಿ ಅವ್ರು ತೊಗೋಬೋದು. ಹೌದು, ತಗೊಳ್ಬೋದು. ಇದು ಎಲ್ಲ ಶೋರೂಮ್ ಸರ್ವಿಸೇ ಮಾಡಿದ್ದು. ಬೇಕಾದರೆ ಹಿಸ್ಟ್ರಿ ಇದೆ ಅಲ್ಲಿ ಶೋರೂಮಲ್ಲಿ, ಚೆಕ್ ಮಾಡ್ಬೋದು. ಈಗ ರೀಸೆಂಟಾಗಿ 3 ತಿಂಗಳು ಮೊದಲೇ ಮಾಡಿದ್ದೇವೆ ಶೋರೂಮಲ್ಲಿ. ತಾವು ಸರ್ವಿಸ್ ಕೂಡ ಶೋರೂಮಲ್ಲೇ ಮಾಡಿದ್ದೀರಾ ಪ್ರತಿಯೊಂದು? ಹೌದು, ಎಲ್ಲಿ ಹೊರಗಡೆ ಕೊಡಲಿಲ್ಲ ಯಾವಾಗಲೂ. ಓಕೆ. ನಾನು ಹೊಸ್ತು ಬ್ಯಾಟ್ರಿ ಹಾಕಿದ್ದು ಒಂದು 6 ಮಂತ್ಸ್ ಬ್ಯಾಕ್. ಅದು 2 ವರ್ಷ ವಾರಂಟಿ ಇದೆ. ಮತ್ತು ಇನ್ಶೂರೆನ್ಸು 2028 ತನಕ ಮಾಡಿದ್ದೇನೆ. ಇನ್ಶೂರೆನ್ಸ್ 2028 ತನಕ ಐತ್ರಿ? ಹೌದು, 25ರಲ್ಲಿ ಮಾಡಿದ್ದು, 3 ವರ್ಷದ ಮಾಡಿದ್ದು ಅದು. ಹೌದಾ? ಹೌದು. ಓಕೆ. ಎಫ್ ಸಿ ಸರ್? ಎಫ್ ಸಿ ಲ್ಯಾಪ್ಸ್ ಆಗ್ತಿದೆ. ಎಫ್ ಸಿ ಆಗಸ್ಟಲ್ಲಿ ಲ್ಯಾಪ್ಸ್ ಆಗ್ತದೆ. 2011 ಮಾಡೆಲ್ ಆಗಸ್ಟ್ ಬಲ್ಲ, ಅಂದರೆ 15 ವರ್ಷ ಆಗ್ತದೆ. ಆಗಸ್ಟಲ್ಲಿ ಎಫ್ ಸಿ ಲ್ಯಾಪ್ಸ್ ಆಗ್ತದೆ. ಲ್ಯಾಪ್ಸ್ ಆಗುತ್ತಾ? ಹೌದು. ಓಕೆ. ಅದೇನು ಗಾಡಿ ತೊಗೊಂಡ್ರೆ ಕಟ್ಕೋಬೇಕಾ? ಹೌದು, ಅಂದರೆ ಅದೇ ನಾನು ಬೇಕಾದರೆ ನಾನು ತಗೊಳ್ಬೋದು. ಅದು ಎಫ್ ಸಿ ಪ್ರೈಸ್ ನಾನು ಹಾಕ್ತೇನೆ ಕೋಟ್ ಮಾಡಿಕ್ಕಿಂತ. ಹೌದು. ಹೌದು. ಓಕೆ ಸರ್. ಅದೇ ರೇಟ್ ಅಂತ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ತಮ್ಮ ಆ್ಯಕ್ಟಿವಾ ಗಾಡಿಗೆ? ಅದೇ 20,000. ನಾನು ಮತ್ತು ಅವರು ಎಫ್ ಸಿ ಮಾಡೋದಾದರೆ ಅದು 3,000 ಎಫ್ ಸಿಗೆ ಬೀಳ್ತದೆ. ನಾನು ಎಫ್ ಸಿ ಮಾಡಿ ಕೊಡೋದಾದರೆ 23,000 ಆಗ್ತದೆ. ಇವಾಗ ಬ್ಯಾಡ್ರಿ ಸರ್, ನೀವೇನು ಎಫ್ ಸಿ ಮಾಡಿ ಕೊಡಬೇಡ್ರಿ. ಇವಾಗ ನಾವೇ ಎಫ್ ಸಿ ಮಾಡಿಸ್ಕೋತೀನಿ ಅಂತಂದರೆ ಕಸ್ಟಮರ್ ಅವರು 20,000 ನಿಮ್ಗೆ ಕೊಟ್ಟರೆ ನೀವು ಗಾಡಿ ಕೊಡ್ತೀರಾ? 20,000 ಕೊಟ್ಟರೆ ಗಾಡಿ ಕೊಡ್ತೇನೆ. ಓಕೆ. ಇಲ್ಲ ಸರ್, ನೀವೇ ಎಫ್ ಸಿ ಕೂಡ ಮಾಡಿಕೊಡಿ ಅಂತಂದಾಗ ನೀವು 23,000 ರೂಪಾಯಿ ಕೋಟ್ ಮಾಡ್ತೀರಾ, ಎಫ್ ಸಿ ಕೂಡ ರನ್ನಿಂಗ್ ಮಾಡೇ ಕೊಡ್ತೀರಾ? ಹೌದು, ಕರೆಕ್ಟ್. ಓಕೆ ಸರ್. ಇದ್ರಾಗ ಏನು ಮಾಡಿಕೊಡ್ತೀರಾ ಸರ್ ಡಿಸ್ಕೌಂಟ್? ಎಫ್ ಸಿ ಮಾಡಿ ಕೊಡೋದು ಆಗಿರ್ಬೋದು ಮತ್ತು ಮಾಡಲಾರ್ದೆ ಕೊಡೋದಾಗಿರ್ಬೋದು, ಏನು ಕೋಟ್ ಮಾಡ್ತೀರಾ ಪ್ರೈಸು?
1,000 ಕಡಿಮೆ ಮಾಡ್ಬೋದು ಸರ್, 19,000 ಫೈನಲ್. ಮತ್ತೆ ಚರ್ಚೆ ಮಾಡೋದು ಬೇಡ, ಯಾಕಂದರೆ ನನಗೆ ನಾನು ಎಕ್ಸ್ಚೇಂಜಿಗೆ ಹೋಗಿದ್ದೆ, ಅವ್ರು ನನಗೆ 16,000 ಪ್ಲಸ್ 2,000 ಬೋನಸ್ ಕೊಡ್ತೇನೆ ಹೇಳಿದ್ದಾರೆ. ಅಂದರೆ 18 ಬೋನಸ್ ಅಂದರೆ ಏನಾದ್ರು ಎಕ್ಸಸರೀಸ್ ಎಲ್ಲ ಹಾಕಿ ಮಾಡ್ತೇವೆ ಅಂತ, ಡಿಸ್ಕೌಂಟ್ ಕೊಡ್ತೇವೆ ಅಂತ. ಹಾಗೆ ನನಗೆ 18,000 ಶೋರೂಮಲ್ಲೇ ಕೋಟ್ ಮಾಡ್ತಾ ಇದ್ದಾರೆ. 19,000 ಫೈನಲ್ ರೇಟು. ಇವಾಗ ನಿಮ್ಗೆ ಗಾಡಿ showroom ಮೇಲೆ ಚೆನ್ನಾಗಿದೆ. ಎಕ್ಸ್ಚೇಂಜ್ ಆಫರ್ ಮಾಡ್ತಾ ಇದ್ದಾರೆ ಅಂದರೆ ಇವಾಗ 16,000 ರೂಪಾಯಿಗೆ ನಿಮ್ಮ ಗಾಡಿ ಬೇಡಿದ್ದಾರೆ, ಪ್ಲಸ್ ಇನ್ಕ್ಲೂಡಿಂಗ್ 2,000 ರೂಪಾಯಿ ಬೋನಸ್ ಕೊಟ್ಟರು ನಿಮ್ಗೆ 18,000 ರೂಪಾಯಿಗೆ ಅವ್ರು ಆಲ್ರೆಡಿ ಗಾಡಿ ಕೇಳಿದ್ದಾರೆ ನಿಮಗೆ. ಕೇಳಿದ್ದಾರೆ, ಹೌದು. ಓಕೆ, ನೀವೆಂತ ಮಾಡ್ತಾ ಇದ್ದೀರಾ ಅಂದರೆ 20,000 ಕೋಟಿಂಗ್ ಮಾಡ್ತಾ ಇದ್ದೀರಾ, ನಿಮಗೆ 1,000 ಜಾಸ್ತಿ ಬಂದರೂ ಕೂಡ 19,000ಕ್ಕೆ ತಾವು ಗಾಡಿ ಕೂಡ ಗಾಡಿ ಇದ್ದಾರೆ, ಎಫ್ ಸಿ ಕೂಡ ಗಾಡಿ ತೊಗೊಂಡ್ರೆ ಹೌದು. ಮಾಡ್ಕೋಬೇಕು, ಹೌದಾ? ಹೌದು, ಕರೆಕ್ಟ್. ಓಕೆ ಸರ್, ಇವಾಗ ಗಾಡಿ ಇರುವಂಥ ಲೊಕೇಶನ್ನು? ಲೊಕೇಶನ್ ಇದು ಮಂಗಳೂರು ಧರ್ಮಸ್ಥಳ ಹೈವೇಯಲ್ಲಿ ಮಡಂತ್ಯಾರ್ ಅಂತ. ಇದು ಬೆಳ್ತಂಗಡಿಯಿಂದ 8 ಕಿಲೋಮೀಟರ್ ಆಗ್ತದೆ, ಉಜಿರೆಯಿಂದ 15 ಕಿಲೋಮೀಟರ್ ಆಗ್ತದೆ. ಹೌದಾ? ಟುವರ್ಡ್ಸ್ ಮಂಗಳೂರು. ಓಕೆ ಸರ್, ಇವಾಗ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ? ಹಾಂ, ಇದೇ ಹಾಕಿರಿ. ಓಕೆ, ಅಪ್ಡೇಟ್ ಮಾಡಿರ್ತೀನಿ. ಆಲ್ಮೋಸ್ಟ್ ಆಲು ನಿಮ್ಮಂಥವ್ರ ಗಾಡಿನೇ ಹುಡುಕ್ತಾ ಇರ್ತಾರೆ ಕಸ್ಟಮರು, ಯಾಕಂದರೆ ಈ ಥರ ಗಾಡಿ ಸಿಗೋದು ರೇರು. ಹೌದು ಸೊ ಅದಕ್ಕೋಸ್ಕರ ಒಬ್ರು ಏನಾದರೂ ಗಾಡಿ ಹುಡುಕಾಡ್ತಾ ಇದ್ದಾರೆ ಅಂದರೆ ಅವರಿಗೆ ಈ ಗಾಡಿ ತೊಗೊಳೋದು ಕೂಡ ಬೆಸ್ಟ್ ಹೌದು. ಪ್ರೈಜಲ್ಲೇ ಕೊಡಕತ್ತೀರ. ಅಂದರೆ ಪ್ರೈಜಲ್ಲಿ ಏನು ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಈ ಥರ ಸಿಂಗಲ್ ಓನರ್ ಗಾಡಿ ಅಂತೂ ಯಾವತ್ತೂ ಸಿಗಲ್ಲ, ಈ ಥರ ರೇರ್ ಅಂತಲೇ ಹೇಳ್ಬೋದು. ಹೌದು. ನನ್ನಂದರೆ ನಾನು ಎಲೆಕ್ಟ್ರಿಕ್ ಗಾಡಿ ಹೋಗ್ತೇನೆ ಈಗ. ಚೇತಕ್ಕೆ ಏನಾದರೂ ಎಲೆಕ್ಟ್ರಿಕ್ ನೋಡ್ತಾ ಇದ್ದೇನೆ, ಹಾಗೆ ನಾನು ಕೊಡೋದಿದ್ದು ಎಲ್ಲ ಗಾಡಿ ಕಂಡೀಷನ್ ಏನು ಒಂದ್ಸಲಿನೂ ಟ್ರಬಲ್ ಕೊಡಲಿಲ್ಲ. ಹೌದು. ತಾವು ಎಲೆಕ್ಟ್ರಿಕಲ್ ಗಾಡಿ ತೊಗೋಬೇಕಂತ ಹೇಳ್ತೀರಿ, ಈ ಪೆಟ್ರೋಲ್ ವೇರಿಯಂಟು ಮಾಡ್ತಾ ಇದ್ದೀರಾ? ಹೌದು. ಓಕೆ ಸರ್, ಅಪ್ಡೇಟ್ ಮಾಡಿರ್ತೀವಿ ಖಂಡಿತ. ಆದಷ್ಟು ಕಸ್ಟಮರ್ಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.